ಹಿಂಗೆ 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 ಸ್ಟೈಲ್ ಮಾಡ್ಕೊಂಡು ಹೋಗಿದ್ರಲ್ಲ, ವಿಡಿಯೋ ಇರ್ಬೇಕಲ್ಲ ನಿಮ್ಮ ಹತ್ರ. ಏನ್ ಹೇಳಿದ್ರು? ಅವತ್ PSI ಇರ್ಲಿಲ್ಲ, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದ್ರು. ನನ್ನ ಹೆಸರು ಹಾಕಿ ನಾನು ಈ ತಂಡದ ಮುಖಂಡ, ನಾನ್ ಜವಾಬ್ದಾರಿ ಇದ್ದೀನಿ, ನನ್ನ ಹೆಸರು ಹಾಕಿರಿ ಅಂತ ಎದೆ ತಟ್ಟಿ ತಟ್ಟಿ ಹೇಳಿದ್ರಲ್ಲ. ಏನ್ ಉತ್ತರ ಕೊಟ್ರು ಪೊಲೀಸ್ ಅಧಿಕಾರಿಯಲ್ಲಿ? ನಮಗೆ ಆಸ್ಪತ್ರೆಯವರು ದೂರನ್ನು ಕೊಟ್ಟಿದ್ದಾರೆ, ಅದರ ಜೊತೆ ಒಂದು ವಿಡಿಯೋವನ್ನು ಕೊಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಪತ್ತೆ ಹಚ್ಚಿ ಯಾರ್ಯಾರು ಇದಾರಂತ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಹತ್ರ ಹೇಳಿಕೆ ತಗೊಂಡು ನಾವು ಇಲಾಖೆಗೆ ನಮ್ಮ ವರದಿಯನ್ನ ಕೊಡ್ತೀವಿ. ಯಾರ್ಯಾರೋ ಬಂದು ಯಾರ್ಯಾರ್ದಾರ ಹೆಸರು ಹಾಕು, ನನ್ನ ಹೆಸರು ಹಾಕಂತಂದ್ರೆ ಅದು ಹಾಕಕ್ ಸಾಧ್ಯ ಇಲ್ಲ. ಸುಮ್ನೆ ಯಾಕಾದ್ರು ಕಾನೂನು ಪಂಡಿತರು ಅದಂಗ ಅಂತೀನಿ ಹಾಕಂತ ಅನ್ಬೇಕಾಗಿತ್ತು. ಈ ಉತ್ತರಕ್ಕೆ ಸುಮ್ನಾದ್ರಲ್ಲ ಅಲ್ಲಿ ಕಾನೂನಿನ ಪಂಡಿತರು. ವಿದ್ಯಾರ್ಥಿನಿ ಏನ್ ಕೊಡುಗೆ ಇದೀರಿ ವಿದ್ಯಾರ್ಥಿ ಸಮೂಹಕ್ಕೆ? ಇವ್ರದು ಯಾವ್ದಾರ ಶಾಲೆ ಸುಧಾರಣೆ ಕಡೆ ಗಮನ ಹರಿಸಿದ್ದಾರೆ? ಯಾವ್ದಾರ ಬಡ ವಿದ್ಯಾರ್ಥಿಗಳಿಗೆ ಕಲಿಸ್ಲಿಕ್ಕೆ ಏನಾದ್ರೂ ಸಹಾಯ ಮಾರ್ಗದರ್ಶನ ಮಾಡಿದ್ದಾರೆ? ಇವ್ರ ಸಂಬಂಧಗಳು, ಇವ್ರ ಸಂಪರ್ಕಗಳು ಇಡೀ ದೇಶದಲ್ಲಿ ಇದಾವಲ್ರಿ. ಕಾನೂನಿನ ಪಂಡಿತರದು ಏನಾದ್ರೂ ಯಾರನ್ನಾರ ಕರೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಆ ವಿದ್ಯಾರ್ಥಿನಿ ಆ ವಿಡಿಯೋದಲ್ಲಿ ಇದ್ಲಂತ ಹೇಳಿ ಇವ್ರ ಇಲಾಖೆಯವ್ರು ನೋಟಿಸ್ ಕೊಡಕ್ ಹೋಗಿರ್ಬೋದು. ಅದನ್ನ ಪ್ರಶ್ನೆ ಮಾಡ್ತಾರೆ, ತಾನು ಮನೆಗೆ ಹೋಗಿ ಮಕ್ಕೊಂತಾರೆ. ಆ ವಿದ್ಯಾರ್ಥಿಗೆ 3 ಗಂಟೆ ರಾತ್ರಿ ಕರ್ಕೊಂಡ್ಬಂದು ಆಸ್ಪತ್ರೆಯಲ್ಲಿ ನಿಲ್ಸ್ತಾರೆ. ಇದೇ ನಾವು ವಿದ್ಯಾರ್ಥಿ ಕಾಳಜಿ ಅವ್ರದ್ದು. ಮಧ್ಯರಾತ್ರಿ 3-4 ಗಂಟೆಗೆ ಆ ವಿದ್ಯಾರ್ಥಿನ ಕರೆದು ಇದು ಆಕ್ಟಿಂಗ್ ಮಾಡಕ್ ಆಸ್ಪತ್ರೆ ತಂದು ನಿಲ್ಸ್ತಾರೆ. ತಾನು ಹೋಗಿ ಮನೇಲಿ ಆರಾಮಾಗಿ ಹಾಯಾಗಿ ಮಲಗ್ತಾರೆ. ಯಾಕೆ ಅಷ್ಟು ಧೈರ್ಯ ಇದ್ರೆ ಆ ವಿಡಿಯೋದಾಗ ಅವರೇ ಒಂದು ಪಾತ್ರ ಮಾಡಿಬಿಡ್ಬೇಕಾಗಿತ್ತು. ಆಟೋಮೆಟಿಕ್ಲಿ ಅವ್ರಿಗೆ ನೋಟಿಸ್ ಕೊಡ್ತಿದ್ರಲ್ಲ. ತಾ ಮುಚ್ಕೊಂಡು ಈಗ ನನಗ್ ಮಾಡ್ರಿ ಅಂದ್ರೆ ಒಳ್ಳೆ ಸ್ಮಾರ್ಟು ಅದರ. ಏನಿದು? ದ ಮೋಸ್ಟ್ ಇಂಟೆಲಿಜೆಂಟ್ ಇಮ್ಮೆಚ್ಯೂರ್ ಐ ಹ್ಯಾವ್ ಸೀನ್. ನನ್ನ ಜೀವನದಲ್ಲಿ ಅತಿ ವಿದ್ಯಾವಂತ ಅಪ್ರಬುದ್ಧ ವ್ಯಕ್ತಿ ನಮ್ಮ ಕಾನೂನಿನ ಪಂಡಿತ.